ಒಂದು ಚಿಕ್ಕ ಹಳ್ಳಿಯಲ್ಲಿ ಆರವ್ವೆಂಬ 10 ವರ್ಷದ ಬಾಲಕ ತನ್ನ ಅಪ್ಪ ಅಮ್ಮ ಮತ್ತು ಅಜ್ಜಿಯ ಜೊತೆ ವಾಸವಾಗಿದ್ದ. ಅವರ ಮನೆ ದೊಡ್ಡದಾಗಿರಲಿಲ್ಲ, ಆದರೆ ಪ್ರೀತಿ ತುಂಬಿಕೊಂಡಿತ್ತು. ಅಪ್ಪ ದಿನವೂ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. ಅಮ್ಮ ಮನೆ ಕೆಲಸಗಳ ಜೊತೆಗೆ ಹತ್ತಿರದ ಮನೆಗಳಲ್ಲಿ ಸಹಾಯ ಮಾಡುತ್ತಿದ್ದರು. ಹಣ ಹೆಚ್ಚಿರಲಿಲ್ಲ, ಆದರೆ ಸಂತೋಷ ತುಂಬಾ ಇತ್ತು. ಆರವ್ ತುಂಬಾ ಚತುರ ಬಾಲಕ. ಶಾಲೆಯಲ್ಲಿ ಮೊದಲನೇ ರ್ಯಾಂಕ್ ಬರ್ತಿದ್ದ. ಆದ್ರೆ ಅವನಿಗೆ ಒಂದು ಕನಸು: ನಾನು ದೊಡ್ಡವನಾದ ಮೇಲೆ ನನ್ನ ಅಪ್ಪ ಅಮ್ಮಗೆ ದೊಡ್ಡ ಮನೆ ಕಟ್ಟಬೇಕು ಎಂದು. ಅವನು ಈ ಮಾತನ್ನು ಯಾವಾಗಲೂ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಕೇಳಿದರು, ಮಕ್ಕಳೇ, ದೊಡ್ಡವರಾದ ಮೇಲೆ ಏನಾಗಬೇಕು? ಒಬ್ಬನು ಹೇಳಿದ, ಡಾಕ್ಟರ್. ಇನ್ನೊಬ್ಬನು ಹೇಳಿದ, ಪೊಲೀಸ್. ಆರವ್ ಎದ್ದು ಹೇಳಿದ, ನಾನು ದೊಡ್ಡವನಾದ ಮೇಲೆ ಒಳ್ಳೆಯ ಮಗ ಆಗಬೇಕು. ಎಲ್ಲರೂ ನಕ್ಕರು. ಶಿಕ್ಷಕರು ಕೇಳಿದರು, ಒಳ್ಳೆಯ ಮಗ ಅಂದ್ರೆ? ಆರವ್ ಶಾಂತವಾಗಿ ಹೇಳಿದ, ನನ್ನ ಅಪ್ಪ ಅಮ್ಮ ಜೀವನಪೂರ್ತಿ ನನಗಾಗಿ ಕಷ್ಟಪಟ್ಟಿದ್ದಾರೆ. ಅವರಿಗೆ ಸುಖ ಕೊಡೋದು ನನ್ನ ಕನಸು ಎಂದ. ಶಿಕ್ಷಕರ ಕಣ್ಣು ತುಂಬಿತು. ಅವರು ಹೇಳಿದರು, ಇದು ಎಲ್ಲಾ ಕನಸುಗಳಿಗಿಂತ ದೊಡ್ಡದು ಎಂದರು. ಆ ದಿನದಿಂದ ಆರವ್ ಇನ್ನೂ ಹೆಚ್ಚು ಓದಲು ಪ್ರಾರಂಭಿಸಿದ. ಬೆಳಗ್ಗೆ ಬೇಗ ಎದ್ದು ಅಮ್ಮಗೆ ನೀರು ತರುತ್ತಿದ್ದ, ಅಜ್ಜಿಗೆ ಔಷಧಿ ಕೊಡುತ್ತಿದ್ದ, ನಂತರ ಶಾಲೆಗೆ ಹೋಗುತ್ತಿದ್ದ. ಸಂಜೆ ಮನೆಗೆ ಬಂದ ಮೇಲೆ ಅಪ್ಪ ಜೊತೆ ಕೂತು ಮಾತನಾಡುತ್ತಿದ್ದ. ಒಂದು ಸಂಜೆ ಅಪ್ಪ ತುಂಬಾ ಆಯಾಸದಿಂದ ಮನೆಗೆ ಬಂದರು. ಕೈಗಳಲ್ಲಿ ಗಾಯಗಳಿದ್ದವು. ಆರವ್ ಅದನ್ನು ನೋಡಿ ಕೇಳಿದ, ಅಪ್ಪ, ತುಂಬಾ ನೋವಾಗ್ತಿದೆಯಾ? ಅಪ್ಪ ನಗುತ್ತಾ ಹೇಳಿದರು, ನೋವಿಲ್ಲಪ್ಪ, ನೀನು ಚೆನ್ನಾಗಿ ಓಡಿ ದೊಡ್ಡವನಾದ್ರೆ ಸಾಕು. ಆರವ್ ಆ ರಾತ್ರಿ ನಿದ್ರೆ ಮಾಡಲಿಲ್ಲ. ಅವನು ಅಪ್ಪನ ಕೈಗಳನ್ನು ನೋಡುತ್ತಾ ಯೋಚಿಸಿದ, ನನ್ನ ಅಪ್ಪನಿಗೆ ಇಷ್ಟು ಕಷ್ಟ ಕೊಡೋ ಜೀವನ ಬೇಡ. ಮುಂದಿನ ದಿನದಿಂದ ಅವನು ಶಾಲೆಯ ನಂತರ ಹತ್ತಿರದ ಅಂಗಡಿಯಲ್ಲಿ ಸ್ವಲ್ಪ ಸಹಾಯ ಮಾಡತೊಡಗಿದ. ಅಂಗಡಿ ಮಾಲೀಕ ಒಳ್ಳೆಯವರು. ಅವರು ಅವನಿಗೆ ಸ್ವಲ್ಪ ಹಣ ಕೊಡುತ್ತಿದ್ದರು. ಆ ಹಣವನ್ನು ಆರವ್ ತನ್ನ ಅಮ್ಮಗೆ ಕೊಟ್ಟ. ಅಮ್ಮ ಆಶ್ಚರ್ಯದಿಂದ ಕೇಳಿದರು, ಇದು ಎಲ್ಲಿ ಸಿಕ್ಕಿತು? ಆರವ್ ಮುಗುಳ ನಗುತ್ತಾ ಹೇಳಿದ, ನಾನು ಕೆಲಸ ಮಾಡಿ ತಂದದ್ದು. ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಎಂದ. ಅಮ್ಮ ಕಣ್ಣೀರು ಹಾಕುತ್ತಾ ಅವನನ್ನು ಅಪ್ಪಿಕೊಂಡು, ನೀನು ನಮ್ಮ ಭಾಗ್ಯ ಮಗ ಎಂದರು. ಕಾಲ ಕಳೆಯುತ್ತಿತ್ತು. ಪರೀಕ್ಷೆಗಳು ಬಂದವು. ಆರವ್ ದಿನಾರಾತ್ರಿ ಓದಿದ. ಫಲಿತಾಂಶ ಬಂದ ದಿನ ಅವನು ಶಾಲೆಗೆ ಓಡಿದ. ಫಲಕದಲ್ಲಿ ತನ್ನ ಹೆಸರು ಮೊದಲ ಸ್ಥಾನದಲ್ಲಿ ಕಾಣಿಸಿಕೊಂಡಿತು. ಅವನು ಸಂತೋಷದಿಂದ ಮನೆಗೆ ಓಡಿದ. ಅಮ್ಮ, ಅಪ್ಪ, ನಾನು ಮೊದಲನೇ ಸ್ಥಾನ ಎಂದ. ಮನೆಯವರಿಗೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಪ್ಪ ಅವನನ್ನು ಹೊತ್ತು ತಿರುಗಿಸಿದರು. ಅಜ್ಜಿ ದೇವರಿಗೆ ಧನ್ಯವಾದ ಹೇಳಿದರು. ಆ ದಿನ ಅವರ ಮನೆಯಲ್ಲಿ ದೊಡ್ಡ ಹಬ್ಬದಂತೆ ಅನಿಸಿತು. ವಿಶೇಷ ಊಟ ಏನೂ ಇರಲಿಲ್ಲ, ಆದರೆ ಸಂತೋಷ ತುಂಬಾ ಇತ್ತು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅಪ್ಪ ಅಮ್ಮಗೆ ಹೇಳಿದರು, ನಮ್ಮ ಮಗ ದೊಡ್ಡವನಾಗ್ತಾನೆ, ಅವನಿಗಾಗಿ ನಾವು ಇನ್ನೂ ಹೆಚ್ಚು ಶ್ರಮಿಸಬೇಕು ಎಂದರು. ಆರವ್ ಆ ಮಾತುಗಳನ್ನು ಕೇಳಿಸಿಕೊಂಡ. ಒಂದು ದಿನ ನಾನು ಇವರಿಗೆ ವಿಶ್ರಾಂತಿ ಕೊಡ್ತೀನಿ ಎಂದು ಮನಸ್ಸಿನಲ್ಲಿಯೇ ಪ್ರತಿಜ್ಞೆ ಮಾಡಿದ. ವರ್ಷಗಳು ಕಳೆದವು. ಆರವ್ ದೊಡ್ಡವನಾಗಿ ಒಳ್ಳೆಯ ಅಧಿಕಾರಿಯಾಗುತ್ತಾನೆ. ಮೊದಲ ಸಂಬಳ ಬಂದ ದಿನ ಅವನು ಏನು ಮಾಡಿದ ಗೊತ್ತಾ? ಮೊದಲಿಗೆ ಅಪ್ಪನ ಕೈ ಹಿಡಿದು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಮಾಡಿಸಿದ. ಅಮ್ಮಗೆ ಹೊಸ ಸೀರೆ ಕೊಟ್ಟ. ಅಜ್ಜಿಗೆ ಕಣ್ಣಿನ ಕನ್ನಡಕ ತಂದ. ಅಪ್ಪ ಆಶ್ಚರ್ಯದಿಂದ, ಇಷ್ಟು ಹಣ ಖರ್ಚು ಮಾಡಬೇಕಿತ್ತಾ ಎಂದು ಕೇಳಿದರು. ಆರವ್ ನಗುತ್ತಾ ಹೇಳಿದ, ನೀವು ನನಗಾಗಿ ಜೀವನಪೂರ್ತಿ ಖರ್ಚು ಮಾಡಿದ್ದೀರಿ, ಇದು ಅದರ ಮುಂದೆ ಏನೂ ಅಲ್ಲ. ಆ ದಿನ ಅಪ್ಪ ಅಮ್ಮನಿಗೆ ತಿಳಿಯಿತು, ತಮ್ಮ ಮಗ ಯಶಸ್ವಿಯಾಗಿದ್ದಾನೆ, ಹಣದಿಂದಲ್ಲ, ಹೃದಯದಿಂದ. ಕಥೆಯ ನೀತಿ: ಕುಟುಂಬಕ್ಕಾಗಿ ಕನಸು ಕಾಣುವ ಮಕ್ಕಳು ಜೀವನದಲ್ಲಿ ಯಾವತ್ತೂ ಸೋಲುವುದಿಲ್ಲ. ಪ್ರೀತಿ ಮತ್ತು ಕೃತಜ್ಞತೆ ಇರುವ ಮನೆಯೇ ನಿಜವಾದ ಸ್ವರ್ಗ.